ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯ ಮಹತ್ವಾಕಾಂಕ್ಷೆಯ ಶ್ರೀ ಆಲೂರು ವೆಂಕಟರಾವ್ ಭಾಷಾ ಕೌಶಲ ತರಬೇತಿ ಕೇಂದ್ರದ ಸ್ಥಾಪನೆಯನ್ನು 2019-20ನೇ ಸಾಲಿನಲ್ಲಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಇವರ ಮಾರ್ಗದರ್ಶನದಲ್ಲಿ ಮೈಸೂರಿನ ಪ್ರಸಿದ್ಧ 110 ವರ್ಷಗಳ ಇತಿಹಾಸವಿರುವ ಸರ್ಕಾರಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ ವಸಂತ ಮಹಲ್ ಆವರಣ ಈ ಸಂಸ್ಥೆಯಲ್ಲಿ ಶ್ರೀ ಆಲೂರು ವೆಂಕಟರಾವ್ ಭಾಷಾ ಕೌಶಲ ತರಬೇತಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ನಮ್ಮ ಶಾಲೆಗಳಲ್ಲಿ ಭಾಷಾ ಬೋಧನೆ ಮಾಡುತ್ತಿರುವ ಶಿಕ್ಷಕರುಗಳಿಗೆ ಮತ್ತು ಭಾಷೆಯನ್ನು ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಆಲಿಸುವ, ಮಾತನಾಡುವ, ಓದುವ ಮತ್ತು ಬರೆಯುವ ಭಾಷಾ ಕೌಶಲಗಳನ್ನು ಕಲಿಸುವ ಮತ್ತು ಅಭಿವೃದ್ಧಿಪಡಿಸುವ ಹಿನ್ನೆಲೆಯಲ್ಲಿ ಆಲೂರು ವೆಂಕಟರಾವ್ ಭಾಷಾ ಕೌಶಲ ತರಬೇತಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಇದರ ಜೊತೆಗೆ ಶಾಲೆಗಳಲ್ಲಿ ಮಕ್ಕಳು ಕಲಿಯುವ ಇತರೆ ವಿಷಯಗಳಾದ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಪಾಠಗಳನ್ನೂ ಸಹ ವಿದ್ಯುನ್ಮಾನ ಪಾಠಗಳನ್ನಾಗಿ ಮುದ್ರಿಸುವ ಯೋಜನೆಯೂ ಇದೆ. ಮುಂದಿನ ದಿನಗಳಲ್ಲಿ ಶಿಕ್ಷಕರುಗಳು ಈ ಪಾಠಗಳನ್ನು ಬೋಧನೆಗೆ ಪೂರಕವಾಗಿ ಬಳಸಿಕೊಳ್ಳಬಹುದು. ಇದಲ್ಲದೆ ನಮ್ಮ ಸರ್ಕಾರಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯದ BEd ಪ್ರಶಿಕ್ಷಣಾರ್ಥಿಗಳಿಂದ 2025ನೇ ಸಾಲಿನಲ್ಲಿ ಸಮೂಹ ಗಾಯನವನ್ನು ಧ್ವನಿಮುದ್ರಿಸಲಾಗಿದೆ. ಈ ಸಮೂಹ ಗಾಯನ ಕಾರ್ಯಕ್ರಮವನ್ನು ಆಲಿಸುವುದರ ಮೂಲಕ ನಮ್ಮ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ನಾಡು, ನುಡಿ, ಸಂಸ್ಕೃತಿಯ ಬಗ್ಗೆ ಅಭಿಮಾನವನ್ನು ಬೆಳೆಸಿಕೊಳ್ಳುವ ಮತ್ತು ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ಭಾವೈಕ್ಯತೆಯನ್ನು ಮೆರೆಯುವ ಉದ್ದೇಶವನ್ನು ಹೊಂದಿದೆ. ಎಲ್ಲ ಶಿಕ್ಷಕರುಗಳು ಮತ್ತು ವಿದ್ಯಾರ್ಥಿಗಳು ಈ ಗಾಯನವನ್ನು ಆಲಿಸಿ ಈ ಹಾಡುಗಳನ್ನು ಕಲಿಯುವುದರ ಮೂಲಕ ದೇಶಾಭಿಮಾನವನ್ನು ಮತ್ತು ಭಾವೈಕ್ಯತೆಯನ್ನು ಬೆಳೆಸಿಕೊಳ್ಳುವ ಆಶಯವನ್ನು ಹೊಂದಿದೆ. ಈ ಕಾರ್ಯಕ್ರಮವು ಯೂಟ್ಯೂಬ್ನಲ್ಲಿ ಮತ್ತು CTE ವೆಬ್ಸೈಟ್ನಲ್ಲಿ ಕೂಡ ಲಭ್ಯವಿದೆ. ಎಲ್ಲರೂ ಈ ಗೀತಗಾಯನ ಕಾರ್ಯಕ್ರಮದ ಸದುಪಯೋಗ ಮಾಡಿಕೊಳ್ಳುವುದು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಸ್ಥೆಯ ಆಲೂರು ವೆಂಕಟರಾವ್ ಭಾಷಾ ಕೌಶಲ ಕೇಂದ್ರದ ವತಿಯಿಂದ ಕನ್ನಡ ಗೀತೆಗಳ ಗಾಯನವನ್ನು ಧ್ವನಿ ಮುದ್ರಣ ಮಾಡಿದ್ದೇವೆ. ಇದರ ಉದ್ದೇಶ ಏನಂದ್ರೆ, ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಬಂದಾಗ ಅಥವಾ ರಾಷ್ಟ್ರೀಯ ಉತ್ಸವಗಳು ಬಂದಾಗ ಶಿಕ್ಷಕರಿಗೆ ಮಕ್ಕಳಿಂದ ಈ ವರ್ಷ ಯಾವ ಹಾಡು ಹಾಡಿಸೋದು ಅಂತ ಅನ್ನಿಸ್ತಾ ಇರುತ್ತೆ. ಪ್ರತಿ ವರ್ಷ ಹಾಡಿಸಿದ್ದನ್ನೇ ಹಾಡಿಸೋದಕ್ಕಿಂತ ಹೊಸ ಹೊಸ ಹಾಡುಗಳು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇರುತ್ತೆ. ಈ ಒಂದು ಕೊರತೆಯನ್ನು ನೀಗಿಸ್ಲಿಕ್ಕಾಗಿ ಸುಲಭವಾಗಿ ಮಕ್ಕಳು ಕಲೀಲಿಕ್ಕೆ ಸಾಧ್ಯವಾಗುವಂತಹ ಸೊಗಸಾದ ಹಾಡುಗಳನ್ನು ನಮ್ಮ ಸಂಸ್ಥೆಯ ಪ್ರಶಿಕ್ಷಣಾರ್ಥಿಗಳಿಗೆ ತರಬೇತಿಯನ್ನು ಕೊಟ್ಟು ಅವರಿಂದ ಸೊಗಸಾದ ಗಾಯನವನ್ನು ಮಾಡಿಸಿದ್ದೇವೆ. ಹಾಡುಗಳ ಸಾಹಿತ್ಯವನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಮೊದಲು ಸಾಹಿತ್ಯವನ್ನು ಮಕ್ಕಳಿಗೆ ಬರೆಸಿ ನಂತರ ಹಾಡುಗಳನ್ನು ಹಲವಾರು ಬಾರಿ ಕೇಳಿಸೋದ್ರಿಂದ ಮಕ್ಕಳು ಚೆನ್ನಾಗಿ ಕಲ್ತ್ಕೊಂಡು ಹಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ವನಿತಾ RD, ಪ್ರಥಮ ವರ್ಷದ BEd ಪ್ರಶಿಕ್ಷಣಾರ್ಥಿ. ನಾನು ಚಾಂದಿನಿ CP, ದ್ವಿತೀಯ ವರ್ಷದ BEd ಪ್ರಶಿಕ್ಷಣಾರ್ಥಿ. ಸರ್ಕಾರಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ ಮೈಸೂರು. ನಮ್ಮ ಸಂಸ್ಥೆಯ ಶ್ರೀ ಆಲೂರು ವೆಂಕಟರಾವ್ ಭಾಷಾ ಕೌಶಲ ತರಬೇತಿ ಕೇಂದ್ರದ ವತಿಯಿಂದ ಹಮ್ಮಿಕೊಂಡಿರುವ ಕಾರ್ಯಕ್ರಮವೇ ಗೀತ ಸೌರಭ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ನಮ್ಮ ಸಂಸ್ಥೆಯ ಪ್ರಶಿಕ್ಷಣಾರ್ಥಿಗಳು. ತಮ್ಮೆಲ್ಲರಿಗೂ ಈ ಗೀತ ಸೌರಭ ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶಿ ಸ್ವಾಗತ, ಸುಸ್ವಾಗತ. ಮೊದಲಿಗೆ ಶ್ರೀ ಆಲೂರು ವೆಂಕಟರಾಯರ ಕಿರುಪರಿಚಯ. ಶ್ರೀ ಆಲೂರು ವೆಂಕಟರಾವ್ ರವರು 12 ಜುಲೈ 1880ರಲ್ಲಿ ಜನಿಸಿದರು. ಇವರು ಒಬ್ಬ ಭಾರತೀಯ ಇತಿಹಾಸಕಾರ, ಬರಹಗಾರ ಮತ್ತು ಪತ್ರಕರ್ತ. ಪ್ರತ್ಯೇಕ ಕರ್ನಾಟಕ ರಾಜ್ಯದ ಉದ್ದೇಶಕ್ಕಾಗಿ ಇವರು ನೀಡಿದ ಕೊಡುಗೆಗಾಗಿ ಇವರನ್ನು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಕುಲಪುರೋಹಿತ ಎಂದು ಪೂಜಿಸುತ್ತಾರೆ. ಮೈಸೂರು, ಬಾಂಬೆ ಪ್ರೆಸಿಡೆನ್ಸಿ ಮತ್ತು ನಿಜಾಮರ ಹೈದರಾಬಾದ್ನ ಕನ್ನಡ ಮಾತನಾಡುವ ಜನರಿಗಾಗಿ ರಾಜ್ಯ ರಚನೆಗೆ ಬೆಂಬಲವಾಗಿ ಕರ್ನಾಟಕ ಏಕೀಕರಣ ಚಳುವಳಿಯನ್ನ ಕೈಗೊಂಡಿದ್ದಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ. ಇವರ ಪ್ರಸಿದ್ಧ ಕೃತಿಗಳೆಂದರೆ ಶ್ರೀ ವಿದ್ಯಾರಣ್ಯ ಚರಿತ್ರೆ, ಕರ್ನಾಟಕ ಗತವೈಭವ, ಕರ್ನಾಟಕ ವೀರರತ್ನಗಳು, ಶಿಕ್ಷಣ ಮೀಮಾಂಸೆ,
ರಾಷ್ಟ್ರೀಯತ್ವದ ಮೀಮಾಂಸೆ, ಕನ್ನಡಿಗರ ಭ್ರಮ ನಿರಸನ, ಕರ್ನಾಟಕತ್ವದ ವಿಕಾಸ, ಕರ್ನಾಟಕತ್ವದ ಸೂತ್ರಗಳು, ಸ್ವಾತಂತ್ರ್ಯ ಸಂಗ್ರಾಮ, ಗೀತ ಪ್ರಕಾಶ, ಗೀತ ಪರಿಮಳ, ಗೀತ ಭಾವ ಪ್ರದೀಪ, ಶ್ರೀ ಮಧ್ವಾಚಾರ್ಯರ ಮೂಲ ಸಿದ್ಧಾಂತ, ಶ್ರೀ ಮಧ್ವಾಚಾರ್ಯರ ಪೂರ್ಣ ಬ್ರಹ್ಮವಾದ. ಇವರ ಆತ್ಮಕಥನವನ್ನು ನನ್ನ ಜೀವನ ಸ್ಮೃತಿಗಳು ಎಂಬ ಹೆಸರಿನಲ್ಲಿ ಪ್ರಕಟಿಸಿದ್ದಾರೆ. ಲೋಕಮಾನ್ಯ ತಿಲಕರ ಗೀತಾ ರಹಸ್ಯವನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಶ್ರೀ ಆಲೂರು ವೆಂಕಟರಾಯರು 1930ರಲ್ಲಿ ಮೈಸೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 25 ಫೆಬ್ರವರಿ 1964ರಂದು ಶ್ರೀ ಆಲೂರು ವೆಂಕಟರಾವ್ರವರು ಇಹಲೋಕವನ್ನ ತ್ಯಜಿಸಿದರು. ಇದೀಗ ಗೀತ ಸೌರಭ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಮ್ಮ ಕನ್ನಡ ಭಾಷೆ ನಮ್ಮದು ಎಂಬ ಭಾವದಿಂದ ಕನ್ನಡಿಗರು ನಾವು ಎಂದು ಉದ್ಗರಿಸುತ್ತಾ ಡಾಕ್ಟರ್ HR ಲೀಲಾವತಿರವರು ರಚಿಸಿ ರಾಗ ಸಂಯೋಜನೆ ಮಾಡಿರುವಂತಹ ಕನ್ನಡ ತಾಯಿಗೆ ನಮನ ಎಂಬ ಗೀತೆಯನ್ನು ಹಾಡಲಿದ್ದಾರೆ ನಮ್ಮ ಪ್ರಶಿಕ್ಷಣಾರ್ಥಿಗಳು. ಕನ್ನಡತನವೇ ಸಿರಿ ಸಂಪದವು, ಕನ್ನಡವೆಮ್ಮಯ ಪ್ರಾಣ, ಕನ್ನಡವೆಮ್ಮಯ ಮಾನ, ಕನ್ನಡ ತಾಯಿಗೆ ನಮನ, ಓ ಕನ್ನಡ ತಾಯಿಗೆ ನಮನ. ತೊರೆಗಾಳ ಪುಣ್ಯದ ಬೀಡೆ,
ನಮಿಸುವೆವು ಕನ್ನಡ ತಾಯಿಗೆ ನಮಿಸುವೆವು ಕನ್ನಡವೆಮ್ಮಯ ಪ್ರಾಣ ಕನ್ನಡವೆಮ್ಮಯ ಮಾನ ಕನ್ನಡ ತಾಯಿಗೆ ನಮನ ಓ ಕನ್ನಡ ತಾಯಿಗೆ ನಮನ ಕನ್ನಡ ತಾಯಿಗೆ ನಮನ ಓ ಕನ್ನಡ ತಾಯಿಗೆ ನಮನ. ಕನ್ನಡದ ಸಿರಿ ಸಂಪತ್ತನ್ನು ಹಾಡಿ ಹೊಗಳಿ ಕನ್ನಡ ತಾಯಿಗೆ ನಮಿಸಿದ ಪ್ರಶಿಕ್ಷಣಾರ್ಥಿಗಳಿಗೆ ಧನ್ಯವಾದಗಳು. ಮೊದಲ ಪೂಜೆಗೆ ಒಲಿಯುತ್ತ ಬರುವ ಗಣಗಳ ಒಡೆಯ ಗುಣವಂತ ವಿನಾಯಕನ ಸ್ತುತಿಯನ್ನು ಜಾನಪದ ಸೊಗಡಿನೊಂದಿಗೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಪ್ರಶಿಕ್ಷಣಾರ್ಥಿಗಳು. ಗಣಪತಿ ನಿನ್ನ ಸ್ತುತಿ ಮಾಡುತ್ತೇನೆ ಸಭೆಯಾಗ ಮತಿ ಕೊಡು ವಿದ್ಯೆಯ ದಯ ಕರುಣ ಜನನ ಧಿಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ಶರಣ ಜನನ ಧಿಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ಶರಣ ಚತುರ್ಭುಜ ಏಕದಂತ ಶಂಖ ಚಕ್ರ ಹಿಡಿದುಕೊಂಡು ಸರ ಸರ ಬಂದು ಇದ್ದ ಧರೆಯೊಳಗ ಚತುರ್ಭುಜ ಏಕದಂತ ಶಂಖ ಚಕ್ರ ಹಿಡಿದುಕೊಂಡು ಸರ ಸರ ಬಂದು ಇದ್ದ ಧರೆಯೊಳಗ ಹತ್ತಿ ಬಂದ ಇಲ್ಲಿಯ ಮೇಲೆ ಸುತ್ತಮುತ್ತ ಯಾರು ಇಲ್ಲ ಹೊತ್ತಿಗೆ ಹಿಡಿದಾನ ಬಗೆಯಾಗ ಹತ್ತಿ ಬಂದ ಇಲ್ಲಿಯ ಮೇಲೆ ಸುತ್ತಮುತ್ತ ಯಾರು ಇಲ್ಲ ಹೊತ್ತಿಗೆ ಹಿಡಿದಾನ ಬಗೆಯಾಗ ಗಣಪತಿ ನಿನ್ನ ಸ್ತುತಿ ಮಾಡುತ್ತೇನೆ ಸಭೆಯಾಗ ಮತಿ ಕೊಡು ವಿದ್ಯೆಯ ದಯ ಕರುಣ ಜನನ ಜೈಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ಶರಣ ಜನನ ಜೈಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ಶರಣ ನೀತಿವಂತರ ಮನೆಗೆ ಹೋಗಿ ಊಟ ಮಾಡಿ ಬರುವಾಗ ತತ್ತ ಸಾಡಿ ಬಿದ್ದ ನಡು ದಾರಿಯೊಳಗ ನೀತಿವಂತರ ಮನೆಗೆ ಹೋಗಿ ಊಟ ಮಾಡಿ ಬರುವಾಗ ತತ್ತ ಸಾಡಿ ಬಿದ್ದ ನಡು ದಾರಿಯೊಳಗ ಅಡ್ಡ ಹೊಟ್ಟೆ ಒಂದು ಪಾಯಸ ಹೊರಗೆ ಬಂದು ದಡ್ಡ ತುಂಬಿದ್ದೇನೆ ಹೊಡೆದಂಗ ಅಡ್ಡ ಹೊಟ್ಟೆ ಒಂದು ಪಾಯಸ ಹೊರಗೆ ಬಂದು ದಡ್ಡ ತುಂಬಿದ್ದೇನೆ ಹೊಡೆದಂಗ ಗಣಪತಿ ನಿನ್ನ ಸ್ತುತಿ ಮಾಡುತ್ತೇನೆ ಸಭೆಯಾಗ ಮತಿ ಕೊಡು ವಿದ್ಯೆಯ ದಯ ಕರುಣ ಜನನ ಜೈಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ಶರಣ ಜನನ ಜೈಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ಶರಣ ಬಳ್ಳ ಬೆಳೆದುಕೊಂಡು ಸ್ವಲ್ಪ ಹಿಡಿದು ಕಟ್ಟಿ ಹಾಕಿ ನಡೆದಾಗ ಚಂದ್ರಾಮ ನಪ್ಪು ಬಿಟ್ಟ ಬಳ್ಳ ಬೆಳೆದುಕೊಂಡು ಸ್ವಲ್ಪ ಹಿಡಿದು ಕಟ್ಟಿ ಹಾಕಿ ನಡೆದಾಗ ಚಂದ್ರಾಮ ನಪ್ಪು ಬಿಟ್ಟ ಅತಿಶಯ ಕೋಪದಿಂದ ಗಟ್ಟಿಯಾದ ಶಾಪ ಕೊಟ್ಟ ಚೌತಿ ದಿನ ನೋಡಬಾರದು ನಿನ್ನ ಕಿರಣ ಅತಿಶಯ ಕೋಪದಿಂದ ಗಟ್ಟಿಯಾದ ಶಾಪ ಕೊಟ್ಟ ಚೌತಿ ದಿನ ನೋಡಬಾರದು ನಿನ್ನ ಕಿರಣ ಗಣಪತಿ ನಿನ್ನ ಸ್ತುತಿ ಮಾಡುತ್ತೇನೆ ಸಭೆಯಾಗ ಮತಿ ಕೊಡು ವಿದ್ಯೆಯ ದಯ ಕರುಣ ಜನನ ಜೈಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ಶರಣ ಜನನ ಜೈಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ಶರಣ ತಾಳದೊಳಗೆ ಮಾಡುವೆ ಶರಣ ತಾಳದೊಳಗೆ ಮಾಡುವೆ ಶರಣ. ವಿದ್ಯೆ ಬುದ್ಧಿಯನ್ನು ಕರುಣಿಸು ಎಂದು ಏಕದಂತನನ್ನು ಕುರಿತು ಜಾನಪದ ಶೈಲಿಯ ಸ್ತುತಿ ಪದದಲ್ಲಿ ಹಾಡಿದಂತಹ ಪ್ರಶಿಕ್ಷಣಾರ್ಥಿಗಳಿಗೆ ಧನ್ಯವಾದಗಳು. ಕನ್ನಡ ನಾಡಿನ ಚೆಲುವನ್ನು ಹಾಗೂ ನಮ್ಮೆಲ್ಲರ ಬಾಳಿಗೆ ಬೆಳಕನ್ನು ನೀಡಿದ ಕರ್ನಾಟಕ ಮಾತೆಗೆ ತಮ್ಮ ಗಾಯನದ ಮೂಲಕ ನಮಿಸಲಿದ್ದಾರೆ ನಮ್ಮ ಪ್ರಶಿಕ್ಷಣಾರ್ಥಿಗಳು. ನಮೋ ನಮಸ್ತೆ ನಮೋ ನಮಸ್ತೆ ಕರ್ನಾಟಕ ಮಾತೆ ನಮೋಸ್ತು ದೇವಿ ನಮೋ ಪರಾತ್ಪರೆ ಕರ್ನಾಟಕ ಮಾತೆ ನಮೋ ನಮಸ್ತೆ
ತಮ್ಮ ಗಾಯನದ ಮೂಲಕ ನಮನವನ್ನು ತಿಳಿಸಿದಂತಹ ಪ್ರಶಿಕ್ಷಣಾರ್ಥಿಗಳಿಗೆ ಧನ್ಯವಾದಗಳು. ಕನ್ನಡ ನಾಡನ್ನು ಕಟ್ಟುವಲ್ಲಿ ಅತ್ಯದ್ಭುತ ಪಾತ್ರವನ್ನು ನಿರ್ವಹಿಸಿರುವ ಕನ್ನಡದ ಕವಿಗಳು, ಸಾಹಿತಿಗಳು, ಅಂದಿನ ಪಂಪ, ರನ್ನ, ಜನ್ನರಿಂದ ಹಿಡಿದು ಇಂದಿನ ಕವಿಗಳು, ಸಾಹಿತಿಗಳು, ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟ ಕನ್ನಡದ ಕಟ್ಟಾಳುಗಳನ್ನು ಸ್ಮರಿಸುವ ಯುಗಧರ್ಮ ರಾಮಣ್ಣನವರು ರಚಿಸಿರುವ ಗೀತೆಯನ್ನು ಹಾಡಲಿದ್ದಾರೆ ನಮ್ಮ ಪ್ರಶಿಕ್ಷಣಾರ್ಥಿಗಳು. ಶೃಂಗಾರ ಮಾಡೋಣ ಬಾ, ತೇರನ್ನು ಕಟ್ಟೋಣ
ತೇರನ್ನು ಕಟ್ಟುವಲ್ಲಿ ತಮ್ಮ ಕೊಡುಗೆಗಳನ್ನು ನೀಡಿದಂತಹ ಕವಿಗಳು, ಸಾಹಿತಿಗಳು, ಕನ್ನಡದ ಕಟ್ಟಾಳುಗಳನ್ನು ತಮ್ಮ ಗಾಯನದ ಮೂಲಕ ಸ್ಮರಿಸಿದ ಪ್ರಶಿಕ್ಷಣಾರ್ಥಿಗಳಿಗೆ ಧನ್ಯವಾದಗಳು. ಕವಿ ಶ್ರೀನಿವಾಸ ಉಡುಪಾರವರು ತಮ್ಮ ಪದಪುಂಜದ ಮೂಲಕ ಆಕಾಶದಲ್ಲಿರುವ ಮುಗಿಲಿನ ಸೌಂದರ್ಯವನ್ನು ವರ್ಣಿಸಿರುವ ಗೀತೆಯನ್ನು ಹಾಡಲಿದ್ದಾರೆ ನಮ್ಮ ಸಂಸ್ಥೆಯ ಪ್ರಶಿಕ್ಷಣಾರ್ಥಿಗಳು. ಮುಗಿಲಿನ ಸೌಂದರ್ಯವನ್ನು ತಮ್ಮ ಗಾಯನದ ಮೂಲಕ ಪ್ರಸ್ತುತಪಡಿಸಿದಂತಹ ಪ್ರಶಿಕ್ಷಣಾರ್ಥಿಗಳಿಗೆ ಧನ್ಯವಾದಗಳು. ವೈವಿಧ್ಯತೆಯಲ್ಲಿ ಏಕತೆಯ ಪರಿಕಲ್ಪನೆಯೊಂದಿಗೆ ಎಲ್ಲರೂ ಒಂದೇ ಮಾನವ ಕುಟುಂಬದ ಸದಸ್ಯರು ಎಂಬುದನ್ನು ಒಂದೇ ವೃಕ್ಷದ ಕೊಂಬೆಗಳಿಗೆ ಹೋಲಿಸಿ
ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪನವರು ರಚಿಸಿರುವ ಭಾವೈಕ್ಯತಾ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಪ್ರಶಿಕ್ಷಣಾರ್ಥಿಗಳು. ಒಂದೇ ವೃಕ್ಷದ ಕೊಂಬೆಗಳು ನಾವೊಂದೇ ಬಳ್ಳಿಯ ಹೂವುಗಳು. ಒಂದೇ ವೃಕ್ಷದ ಕೊಂಬೆಗಳು ನಾವೊಂದೇ ಬಳ್ಳಿಯ ಹೂವುಗಳು. ಒಂದೇ ನೆಲದೊಳು ಬೇರೂರುತ ನಾವೊಂದೇ ಮುಗಿಲಿಗೆ ನೆಗೆವವರು. ಒಂದೇ ವೃಕ್ಷದ ಕೊಂಬೆಗಳು ನಾವೊಂದೇ ಬಳ್ಳಿಯ ಹೂವುಗಳು. ಚಿಗುರುತ ಎದೆಯನ್ನು ತೆರೆದವರು. ಒಂದೇ ವಸಂತದ ಸ್ಪರ್ಶಕ್ಕೆ ಚಟ್ಟನೆ ಚಿಗುರುತ ಎದೆಯನ್ನು ತೆರೆದವರು. ಹಳೆಯ ನೆನಪುಗಳನ್ನೊಂದೇ ನಾಳಿಗೆ ತುರುತ ಭರವಸೆಗೊಲಿದವರು. ಹಳೆಯ ನೆನಪುಗಳನ್ನೊಂದೇ ನಾಳಿಗೆ ತುರುತ ಭರವಸೆಗೊಲಿದವರು. ಒಂದೇ ವೃಕ್ಷದ ಕೊಂಬೆಗಳು ನಾವೊಂದೇ ಬಳ್ಳಿಯ ಹೂವುಗಳು. ಒಂದೇ ನೆಲದೊಳು ಬೇರೂರುತ ನಾವೊಂದೇ ಮುಗಿಲಿಗೆ ನೆಗೆವವರು. ಒಂದೇ ವೃಕ್ಷದ ಕೊಂಬೆಗಳು ನಾವೊಂದೇ ಬಳ್ಳಿಯ ಹೂವುಗಳು. ಬೀಜವ ಹುದುಗಿಸಿ ಇಟ್ಟವರು. ಹಣ್ಣು ಕಾಯಿಗಳಲ್ಲಿ ನಾಳಿನ ಕನಸಿನ ಬೀಜವ ಹುದುಗಿಸಿ ಇಟ್ಟವರು. ರೆಂಬೆ ಕೊಂಬೆಯಲ್ಲಿ ಹಾಡುವ ಹಕ್ಕಿಯ ರಾಗಕ್ಕೆ ಮನಸ್ಸನ್ನು ಕೊಟ್ಟವರು. ರೆಂಬೆ ಕೊಂಬೆಯಲ್ಲಿ ಹಾಡುವ ಹಕ್ಕಿಯ ರಾಗಕ್ಕೆ ಮನಸ್ಸನ್ನು ಕೊಟ್ಟವರು. ಒಂದೇ ವೃಕ್ಷದ ಕೊಂಬೆಗಳು ನಾವೊಂದೇ ಬಳ್ಳಿಯ ಹೂವುಗಳು. ಒಂದೇ ನೆಲದೊಳು ಬೇರೂರುತ ನಾವೊಂದೇ ಮುಗಿಲಿಗೆ ನೆಗೆವವರು. ಒಂದೇ ವೃಕ್ಷದ ಕೊಂಬೆಗಳು ನಾವೊಂದೇ ಬಳ್ಳಿಯ ಹೂವುಗಳು. ಹಗಲಿರುಳಿನ ಋತುಮಾನದ ಕಥೆಯೊಳು ಮರಳಿ ಮರಳಿ ಹೊಸತಾಗುವರು. ಹಗಲಿರುಳಿನ ಋತುಮಾನದ ಕಥೆಯೊಳು ಮರಳಿ ಮರಳಿ ಹೊಸತಾಗುವರು. ಇಂದು ಮುಂದುಗಳನ್ನೊಂದೇ ಕೇಂದ್ರಕ್ಕೆ ತಂದುಕೊಂಡು ನೆಲೆ ನಿಂತವರು. ಇಂದು ಮುಂದುಗಳನ್ನೊಂದೇ ಕೇಂದ್ರಕ್ಕೆ ತಂದುಕೊಂಡು ನೆಲೆ ನಿಂತವರು. ಒಂದೇ ವೃಕ್ಷದ ಕೊಂಬೆಗಳು ನಾವೊಂದೇ ಬಳ್ಳಿಯ ಹೂವುಗಳು. ಒಂದೇ ನೆಲದೊಳು ಬೇರೂರುತ ನಾವೊಂದೇ ಮುಗಿಲಿಗೆ ನೆಗೆವವರು. ಒಂದೇ ವೃಕ್ಷದ ಕೊಂಬೆಗಳು ನಾವೊಂದೇ ಬಳ್ಳಿಯ ಹೂವುಗಳು. ನಾವೊಂದೇ ಬಳ್ಳಿಯ ಹೂವುಗಳು. ನಾವೊಂದೇ ಬಳ್ಳಿಯ ಹೂವುಗಳು. ವಿವಿಧತೆಯ ನಡುವೆ ಏಕತೆಯನ್ನು ಹೃದಯಾಂತರಾಳಕ್ಕೆ ಸ್ಪರ್ಶಿಸುವಂತೆ ಹಾಡಿದ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಧನ್ಯವಾದಗಳು. ಇದುವರೆಗೂ ಮೈಸೂರಿನ ಸರ್ಕಾರಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಗಳು ಪ್ರಸ್ತುತಪಡಿಸಿದ ಗೀತ ಸೌರಭ ಕನ್ನಡ ಗೀತೆಗಳ ಗಾಯನ ಕಾರ್ಯಕ್ರಮವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ದೇಶ ನನ್ನದು, ನನ್ನದು ನಾಡು,
ಎನ್ನದ ಮಾನವನೆದೆ ಸುಡುಗಾಡು. ಅಂತವನಿರಲಿ ನಾಕದಲ್ಲಿ ಯಾರೂ ಅವನನ್ನು ಪೂಜಿಪರಿಲ್ಲ, ಬೆಂಕಿಯೂ ಅವನನ್ನು ಸುಡುವುದೂ ಇಲ್ಲ ಎನ್ನುವ ನಾಡು, ನುಡಿ ಮತ್ತು ದೇಶ ಅಭಿಮಾನದ ಭಾವನೆಯನ್ನು ಕನ್ನಡ ನೆಲದಲ್ಲಿ ಬೇರೂರಿಸಿದ ಕರ್ನಾಟಕ ಏಕೀಕರಣ ಚಳುವಳಿಯ ನೇತಾರ, ಕನ್ನಡ ಕುಲ ಪುರೋಹಿತ, ಸ್ವಭಾಷಾ ರಕ್ಷಕ, ದೇಶಭಾಷಾ ಧುರೀಣರೆಂದೇ ಕನ್ನಡಿಗರ ಜನಮಾನಸದಲ್ಲಿ ನೆಲೆ ನಿಂತ ಹೆಸರು ಶ್ರೀ ಆಲೂರು ವೆಂಕಟರಾವ್ರವರದ್ದು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ದರಾ ಬೇಂದ್ರೆ ಅವರಿಂದಲೇ ಕನ್ನಡದ ಪ್ರಾಣೋಪಾಸಕರೆಂದು ಅಭಿಮಾನದಿಂದ ಕರೆಯಲ್ಪಟ್ಟ ಶ್ರೀ ಆಲೂರು ವೆಂಕಟರಾವ್ರವರ ಸಾಧನೆ ನಿಜಕ್ಕೂ ಅನನ್ಯವಾದದ್ದು. ಇಂತಹ ಮಹನೀಯರ ಸವಿನೆನಪಿನಲ್ಲಿ ಮೈಸೂರಿನ ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯದ ಶ್ರೀ ಆಲೂರು ವೆಂಕಟರಾವ್ ಭಾಷಾ ಕೌಶಲ ತರಬೇತಿ ಕೇಂದ್ರದ ವತಿಯಿಂದ ಪ್ರಸ್ತುತಪಡಿಸಿದ ಸುಮಧುರವಾದ ಗೀತಗಾಯನದ ಕಾರ್ಯಕ್ರಮವನ್ನು ತಾವೆಲ್ಲ ವೀಕ್ಷಿಸಿ ಸಂತೋಷಪಟ್ಟಿದ್ದೀರಿ ಎಂದು ನಾನು ಭಾವಿಸಿದ್ದೇನೆ. ಇಂತಹ ಸುಂದರ ಗೀತಗಾಯನ ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾರ್ಗದರ್ಶನ ನೀಡಿ ಗಾಯನವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ಹಾಗೂ ಸಹನಿರ್ದೇಶಕರು ಅಭಿವೃದ್ಧಿರವರಾದ ಶ್ರೀಮತಿ ಎಚ್.ಎನ್. ಗೀತಾಂಬರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಭಾಷಾ ಕೌಶಲ ತರಬೇತಿ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹಕಾರ ನೀಡುತ್ತಿರುವ ಸಂಸ್ಥೆಯ ಎಲ್ಲ ಪ್ರವಾಚಕರುಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಮುಖವಾಗಿ ಪ್ರಶಿಕ್ಷಣಾರ್ಥಿಗಳನ್ನು ಗೀತಗಾಯನ ಕಾರ್ಯಕ್ರಮಕ್ಕೆ ತರಬೇತಿಗೊಳಿಸಿ ಲೋಕಾರ್ಪಣೆಗೊಳಿಸಲು ಕಾರಣಕರ್ತರಾದ ವಿದುಷಿ ಸೌಮ್ಯ ಜೈನ್ರವರಿಗೂ ಕೂಡ ಮನಪೂರ್ವಕ ವಂದನೆಗಳು. ವಾದ್ಯ ಸಹಕಾರದಲ್ಲಿ ಕೀಬೋರ್ಡ್ ನುಡಿಸಿದ ವಿದ್ವಾನ್ ನಿಂಗೇಗೌಡರು, ಸಂಗೀತ ಶಿಕ್ಷಕರು, ಕರ್ನಾಟಕ ಪಬ್ಲಿಕ್ ಶಾಲೆ, ರಾಜೇಂದ್ರ ನಗರ, ಮೈಸೂರುರವರು ಹಾಗೂ ತಬಲಾ ಸಾಥ್ ನೀಡಿದ ವಿದ್ವಾನ್ ಯೋಗೀಶ್, ಸಂಗೀತ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಟಗಳ್ಳಿ, ಮೈಸೂರು ಇವರಿಗೆ ಹೃದಯಪೂರ್ವಕ ವಂದನೆಗಳು. ಕಾರ್ಯಕ್ರಮದ ವಿಡಿಯೋ ಚಿತ್ರೀಕರಣ ನಡೆಸಿಕೊಟ್ಟ ಗಣೇಶ್ ಪಿವಿ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರುಹಟ್ಟಿ, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ ಹಾಗೂ ಕಾರ್ಯಕ್ರಮದ ಸಂಕಲನವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಶ್ರೀ ಮಹೇಶ್ ಬಾಬು ಸಿಆರ್ಪಿ ರವರು, ಮೈಸೂರು ತಾಲೂಕು ಅವರಿಗೆ ಸಂಸ್ಥೆಯ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಗೀತಗಾಯನ ಕಾರ್ಯಕ್ರಮಕ್ಕೆ ಸಕಲ ರೀತಿಯಲ್ಲಿ ಸಹಕಾರ ನೀಡಿದ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೂ ಮನಪೂರ್ವಕ ಧನ್ಯವಾದಗಳು. ವಿಶೇಷವಾಗಿ ಗೀತೆಗಳು ಮನಮುಟ್ಟುವ ಹಾಗೆ ಸುಶ್ರಾವ್ಯವಾಗಿ ಹಾಡಿದ ಹಾಗೂ ಸುಂದರವಾಗಿ ನಿರೂಪಣೆಯನ್ನು ನಡೆಸಿಕೊಟ್ಟ ಸಂಸ್ಥೆಯ ಎಲ್ಲ ಪ್ರಶಿಕ್ಷಣಾರ್ಥಿ ಬಂಧುಗಳಿಗೆ ಸಂಸ್ಥೆಯ ಪರವಾಗಿ ಮನಪೂರ್ವಕ ವಂದನೆಗಳು. ಅಂತೆಯೇ ಗೀತಗಾಯನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ.